ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಷೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿರುವಂಥ ಟೊಮೆಟೊ ಬೇಳೆ ಸಾಂಬಾರು ಹೇಗೆ ಮಾಡೋದು ನೋಡೋಣ. ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಒಂದು ಬಟ್ಲಿಗೆ ಒಂದು ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಂಡು ತೊಳೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ತೊಳೆದಿಟ್ಕೊಂಡಿರೋವಂಥ ಬೇಳೆ ಹಾಕಿ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಅರ್ಧ ಸ್ಪೂನು ಚಿಲ್ಲಿ ಪೌಡರು, 1/4 ಸ್ಪೂನು ಅರಿಶಿಣದ ಪುಡಿ ಹಾಕಿ ಇದೆಲ್ಲ ಕಲಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 2ರಿಂದ 3 ವಿಸಿಲು ಬಿಟ್ಕೊಳ್ಳಿ. ಒಂದೊಂದು ಬೇಳೆ ಬೇಗನೆ ಬೇಯುತ್ತೆ, ಒಂದೊಂದು ಬೇಳೆ ಲೇಟಾಗಿ ಬೇಯುತ್ತೆ. 3 ವಿಸಿಲ್ ಬಿಟ್ಕೊಳ್ಳಿ. ಅಕಸ್ಮಾತ್ ಅದೇನಾದರೂ ಬೇಳೆ ಬೇಯಲಿಲ್ಲ ಅಂದರೆ ಕುಕ್ಕರ್ ವಿಸಿಲ್ ಆದಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳಿ. 3 ವಿಸಿಲ್ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ಬೇಳೆ ಬೆಂದಿದೆಯಾ ಇಲ್ವಾ ನೋಡೋಣ. ಇವಾಗ ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕು. ನನಗೆ ನೈಸಾಗಿ ಬೆಂದೋಗಿದೆ. ಇಲ್ಲಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬೇಯಲಿಲ್ಲ ಅಂದರೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನು ಸಾಸಿವೆ, 1/4 ಸ್ಪೂನ್ ಆಗೋಷ್ಟು ಜೀರಿಗೆ, 1-2 ಒಣಗಿದ ಮೆಣಸಿನ್ಕಾಯಿ, 1 ಎಳೆ ಕರಿಬೇವಿನ ಸೊಪ್ಪು, 3 ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, 2 ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ 3 ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾನು ಮೊದಲೇ ಬೇಳೆ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಅದರಿಂದ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. 2 ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡಿ ಟೊಮೆಟೊ ಬೆಂದಿದೆಯಾ ಇಲ್ವಾ ನೋಡೋಣ. ಟೊಮೆಟೊ ಮೆತ್ತಗಾಗಿದೆ. ಇವಾಗ ನಾನು ಮೊದಲೇ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನನಗೆ ಇಲ್ಲಿ ಬೇಳೆ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಗಟ್ಟಿ ಸಾಂಬಾರು ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಇಲ್ಲ ತೆಳುವಾಗಿ ಬೇಕು ಅನ್ನೋರು ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ರುಚಿ ನೋಡಿಕೊಂಡು ಉಪ್ಪು ಜಾಸ್ತಿನೋ ಕಮ್ಮಿನೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನನಗಿಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರೋ ಅಂಥ ಸಾಂಬಾರು ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಅಡುಗೆ ಮಾಡಬೇಕು ಅಂತ ಮಾಡಿದ್ರೆ ಸ್ವಲ್ಪ ಪ್ರೀತಿ ಇಟ್ಟು ಮಾಡಿದ್ರೆ ಎಂಥ ಅಡುಗೆ ಆದರೂ ಸೂಪರಾಗಿ ಆಗುತ್ತೆ.